ಹೆಲೋ ಮಕ್ಕಳೇ, ಅರಿವೆ ಗುರು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ. ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ತಾಯಿ ನರಿಗೆ ಏನಾಗ್ತದಂದ್ರ ತನ್ನ ಮರಿ ಇಲ್ಲಾಂದ್ರ ಬಲೆಯೊಳಗ ಸಿಕ್ಕಿರ್ತೈತಿ. ಅದಕ್ಕ ತನ್ನ ಮರಿಯನ್ನ ಹೇಗಾದ್ರೂ ಬಿಡಿಸ್ಬೇಕಂತದ್ ಏನ್ ಮಾಡ್ತೈತಿ, ಮರುದಿನ ಅಂದ್ರ ಮರುದಿವ್ಸ ಏನ್ ಮಾಡ್ತೈತಿ, ಅಲ್ಲಿ ತನ್ನ ಮರಿಯನ್ನು ಬಿಡಿಸ್ಕೊಳಕ ಆ ತೋಟದ ಹತ್ರ ಬರ್ತೈತಿ. ಸಂಜೆವರೆಗೆ ಕಾದು ಕುಳಿತಿತ್ತು, ಆದ್ರೆ ತನ್ನ ಮರಿಯ ಸುಳಿವೆ ಕಾಣಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ಅದೇನ್ ಮಾಡ್ತೈತಿ, ಅದ ಮುಂಜಾನೆಯಿಂದ ಸಂಜೆ ತನಕ ತನ್ನ ಮರಿಯನ್ನ ಕಾಪಾಡಬೇಕಂತ ಅಲ್ಲೇ ಸಂಜೆ ತನಕ ಅಲ್ಲಿ ಇಲ್ಲಿ ತಿರುಗಾಡ್ತೈತಿ. ತಿರುಗಾಡಿದ್ರು ಕೂಡ ತನ್ನ ಮರಿ ಅಲ್ಲಿ ಒಟ್ಟ ಕಾಣಿಸಂಗಿಲ್ಲ. ಕಾಣಿಸಲಾಗಣ ಅದೇನ್ ಮಾಡ್ತೈತಿ, ನರಿ ಮರಿಯ ತಾಯಿ ಈ ತೋಟದ ಬೇಲಿ ಸುತ್ತ ಅಲ್ಲಿ ಇಲ್ಲಿ ತಿರುಗಾಡ್ತೈತಿ. ಅಲ್ಲಿ ಏನ್ ಕಾಣಿಸ್ತೈತಿ ಅಂದ್ರ, ಅದಕ್ಕೊಂದ ಎಲ್ಲಾ ಕಡೆ ಹುಡುಕಾಡಿದ್ರು ತನ್ನ ಮರಿ ಕಾಣಿಸಲಾಗನ ಅಲ್ಲಿ ಅದಕ್ಕ ಸಣ್ಣದೊಂದು ತೂತ್ ಕಾಣಿಸ್ತೈತಿ. ಆದ್ರೆ ಅದ್ರೊಳಗ ಒಂದ್ ಐಡಿಯಾ ಮಾಡಿ ಏನ್ ಮಾಡ್ತೈತಿ, ಆ ತೋಟದ ಒಳಗ ಹೆಂಗೋ ಗುದ್ದಾಡಿ ಹೋಗ್ತೈತಿ. ಯಾರು ಹೋಗ್ತಾರು, ಆ ತಾಯಿ ನರಿ ಮರಿಯ ತಾಯಿ ಅಂದ್ರ ನರಿ ಏನ್ ಮಾಡ್ತೈತಿ, ಅಲ್ಲಿ ತೋಟ ಒಳಗ ಹೋಗ್ತೈತಿ. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದ್ರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕೂತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಅದೇನ್ ಮಾಡ್ತೈತಿ, ಅಲ್ಲೇ ಬೇಲಿ ಒಳಗ ದಾಟಿ ತೂತ ಒಳಗಿಂದ ಹೋಗ್ತೈತಿ. ಹೋದ ನಂತರ ಅದಕ್ಕೆ ಎಲ್ಲೂ ಕೂಡ ತನ್ನ ಮರಿ ಕಾಣಿಸಂಗಿಲ್ಲ. ಅಲ್ಲೇ ಏನ್ ಮಾಡ್ತಿರ್ತಾವಂದ್ರ ಸಣ್ಣ ಕೋಳಿಗಳ ಅಲ್ಲಿ ಏನ್ ಮಾಡ್ತಿರ್ತಾವು, ಅಡಿಗೆ ಕೂಳ್ತಿರ್ತ. ಅದಕ್ಕ ನರಿಗ ಕಾಣಿಸ್ತೈತಿ. ಆ ಕೋಳಿಗಳನ್ನ ತಿನ್ಬೇಕಂತ ಏನ್ ಮಾಡ್ತಿರ್ತದ, ಅದಕ್ಕ ನರಿಗ ಆಸೆ ಆಗ್ತೈತಿ. ಅಲ್ಲೇನ್ ಮಾಡ್ತೈತಿ, ಅಲ್ಲೇ ನೋಡ್ಕೊಂತ ಅದಕ್ ನರಿ ನಿಂತು ಬಿಡ್ತೈತಿ. ಸುಲಭ ಅದ ಆಹಾರ ಸಿಕ್ಕಿತಿ ಅಂತ ಕೋಳಿಗಳನ್ನ ತಿನ್ಬೇಕಂತ ಏನ್ ಮಾಡ್ತೈತಿ, ತಿನ್ನಾಕ್ ಹೋಗ್ತೈತಿ. ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದ್ರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತು. ಮೊದಲ ತನ್ನ ಮರಿ ಸಿಕ್ಕಿರ್ತೈತಿ. ಆ ಕೋಳಿಗಳನ್ನ ತಿನ್ನಾಕ್ ಹೋಗಿ ಇದೇನ್ ಮಾಡ್ತೈತಿ, ತಾಯಿ ನರಿ ಕೂಡ ಏನಾಗ್ತೈತಿ ಅಂದ್ರ ಬಲೆ ಒಳಗ ಸಿಕ್ಕಿ ಬೀಳ್ತೈತಿ. ನೋಡ್ರಿ, ಇಲ್ಲಿ ಬಲೆ ಒಳಗ ಏನ್ ಸಿಕ್ಕೈತಿ ಅಂದ್ರ ನರಿ ಸಿಕ್ಕೈತಿ. ಆ ನರಿಯನ್ನ ಇಲಿಗಳೆಲ್ಲ ಇದ್ ಮಾಡತ್ತಾವು, ಬಿಚ್ಚಾತಾವ್. ಆದ್ರ ಅದ ಇನ್ನ ಮುಂದೈತಿ. ಆದ್ರ ನೋಡ್ರಿ, ಇಲ್ಲಿ ನರಿ ಬಲೆ ಒಳಗ ಏನ್ ಮಾಡ್ತಾನೋ ರೈತ ಉಪಾಯ ಮಾಡಿ ಆ ನರಿ ಹೆಂಗಾದ್ರ ಮಾಡಿ ಇಂತ ಬಲೆ ಒಳಗ ಸಿಕ್ಬೇಕಂತ ಮೊದ್ಲ ಏನ್ ಮಾಡಿರ್ತಾನಂದ್ರ ಪ್ಲಾನ್ ಮಾಡಿರ್ತಾನು. ಅವಾಗ ಈ ನರಿ ಗೊತ್ತಾಗ್ತೈತಿ, ಈ ರೈತ ಇಲ್ಲಾದ್ರ ನನ್ ಪ್ಲಾನ್ ಮಾಡಿ ಈ ರೀತಿಯಾಗಿ ಬಲೆ ಒಳಗ ಸಿಗಬೇಕಂತ ಮಾಡಿದ ಅಂತ ನರಿಗ ಗೊತ್ತಾಗ್ತೈತಿ. ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತ್ತು. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ಈಗ ರೈತ ನಾನು ಪ್ಲಾನ್ ಮಾಡಿನ ಈ ರೀತಿ ಬಲೆ ಒಳಗ ಹಾಕಿದಾನಂತ ನರಿಗೆ ಗೊತ್ತಾಗ್ತೈತಿ. ಅವಾಗ ಅದ ಬಹಳಷ್ಟ ದುಃಖ ಪಡ್ತೈತಿ. ಅಷ್ಟರಲ್ಲಿ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು. ನರಿಗೆ ತಕ್ಷಣ ಉಪಾಯವೊಂದು ಹೊಳೆಯಿತು. ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆದು, ನೋಡ್ರಿ ಅಲ್ಲಿ ಏನ್ ಮಾಡ್ತೈತಿ ಅಂದ್ರ ಸಣ್ಣ ಸಣ್ಣ ಇಲಿ ಮರಿಗಳೆಲ್ಲ ಅಲ್ಲೇ ಏನ್ ಮಾಡ್ತಿರ್ತಾವು, ಇರ್ತಾವ. ಅದನ್ನ ಜಿಗಿದಾಡ್ತಿರ್ತಾವು. ಅದನ್ನ ನೋಡಿ ನರಿ ಒಂದು ಉಪಾಯ ಮಾಡ್ತೈತಿ. ಆ ಇಲಿಗಳನ್ನ ಕರೆದ ಹೆಂಗಾರ ಮಾಡಿ ಈ ಬಲೆ ಒಳಗಿನ ಹೊರಗೆ ಹೋಗ್ಬೇಕು ಅಂತ ಅದೇನ್ ಮಾಡ್ತೈತಿ, ಒಂದು ಉಪಾಯವನ್ನ ಮಾಡ್ತೈತಿ. ನಿಮ್ಮ ಹಲ್ಲುಗಳು ಬಲಹೀನವಾಗಿಯಲ್ಲವೇ ಎಂದಿತು. ಇಲಿಗಳು, ಇಲ್ಲ ನರಿಯನ್ನ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದಕ್ಕೆ ನರಿಯು, ಹಾಗಾದ್ರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ. ಅದ ನರಿ ಏನ್ ಹೇಳ್ತೈತಿ ಅಂದ್ರ, ನಿಮ್ ಹಲ್ಲ ಅಷ್ಟು ಗಟ್ಟಿ ಇಲ್ಲಲ್ಲ. ಅವಾಗ ಏನ್ ಹೇಳ್ತೈತದ ನರಿ, ಎಲ್ಲಾ ಇಲಿಗಳ, ಇಲ್ಲ ನಮ್ ಹಲ್ಲುಗಳ ಬಹಳಷ್ಟು ಗಟ್ಟಿ ಇದಾವು ಅಂತ ನರಿಗೆ ಹೇಳ್ತಾವ. ಅವಾಗ ನರಿ ಏನ್ ಹೇಳ್ತೈತಿ, ಹೌದು, ಹಂಗಾದ್ರೆ ನನ್ನ ಬಲೆಯಿಂದ ಎಲ್ಲಾ ಬಲೆನ ನಿಮ್ ಹಲ್ಲುಗಳಿಂದ ಏನ್ ಮಾಡಿ ಕಟ್ ಮಾಡಿ ನಾನು ಬಿಡಿಸ್ರಿ ನೋಡೋಣ ಅಂತ ನರಿ ಇಲ್ಲಾದ್ರ ಇಲಿಗಳಿಗೆಲ್ಲ ಹೇಳ್ತೈತಿ. ಅವಾಗ ನೋಡ್ರಿ, ಅದಕ್ಕೆ ನರಿಯು, ಹಾಗಾದ್ರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಎಂದಿತ್ತು. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ಅವಾಗ ಈ ನರಿ ನರಿ ಏನ್ ಹೇಳ್ತೈತಿ, ನಿಮ್ ಹಲ್ಲುಗಳು ಬಹಳಷ್ಟು ಗಟ್ಟಿದ್ದು ಅಂದ್ರ ನನ್ನನ್ನ ಬಲೆಯಿಂದ ಬಿಡಿಸ್ರಿ ನೋಡೋಣ ಅಂತ ಹೇಳ್ತೈತಿ. ಅವಾಗ ಇವೇನ್ ಮಾಡ್ತಾವು, ಆ ನರಿ ಇಲ್ಲಾದ್ರ ನಮ್ ಹೊಗಳಾತಿದ್ಲಿ ಅಂತ ಇವೇನ್ ಮಾಡ್ತಾವ, ಎಲ್ಲಾ ಇಲಿಗಳು ಕೂಡಿ ಆ ಬಲೆಯನ್ನ ಕತ್ತರಿಸಿ ಹಾಕ್ತಾವ್. ಅಂದ್ರ ಅವಾಗ ಏನಾಗ್ತೈತಿ, ಬಲೆ ಇಲ್ಲಾದ್ರ ಪೂರ್ತಿ ಕಟ್ಟಾಗಿ ಹೋಗ್ತೈತಿ. ಅವಾಗ ನರಿ ಇಲ್ಲಾದ್ರ ಹೊರಗೆ ಬರ್ತೈತಿ. ನರಿ ಬಲೆಯಿಂದ ಹೊರ ಬಂದಿತು. ಆಗ ನರಿಯು, ಇಲಿಗಳಿರ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ.
ನಾನು ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನು. ನೀವು ನನ್ನನ್ನು ಪಾರು ಮಾಡಿದಿರಿ, ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಅವಾಗ ನರಿ ಏನ್ ಹೇಳ್ತೈತಿ ಇಲಿಗಳಿರ, ನೀವು ನಿಮ್ಮ ಹಲ್ಲುಗಳ ಬಹಳಷ್ಟು ಗಟ್ಟಿನ ಅದಾವ್, ಆದ್ರ ನಾ ಹೆಂಗಾರ ಮಾಡಿ ಈ ಬಲೆಯಿಂದ ಏನ್ ಮಾಡ್ಬೇಕಿತ್ತು, ಹೊರಗೆ ಬರ್ಬೇಕಿತ್ತು. ಅದಕ್ಕೆ ನಾ ಏನ್ ಹೇಳಿದ್ ನಿಮ್ಗ, ನಿಮ್ಮ ಹಲ್ಲುಗಳ ಬಹಳಷ್ಟ ಗಟ್ಟಿ ಇಲ್ಲ, ನೀವ ಗಟ್ಟಿದಾವೋ ಇಲ್ಲೋ ಅಂತ ನೋಡಾಕ ನಾ ಏನ್ ಮಾಡಿದ್ನು, ಈ ರೀತಿಯಾಗಿ ನಿಮಗ ಅಂದಿನು. ಅವಾಗ ಏನ್ ಹೇಳ್ತೈತಿ, ನಾನು ಏನ್ ಮಾಡಿದ್ದ, ರೈತ ಎಲ್ಲಾದ್ರೂ ಪ್ಲಾನ್ ಮಾಡಿ ನರಿಯನ್ನ ಬಲೆಯೊಳಗ ಹಾಕ್ಬಿಟ್ಟಿದ್ದ. ಅದಕ್ಕ ನಾ ಹೆಂಗಾರ ಮಾಡಿ ಬಲೆಯಿಂದ ಹೊರಗೆ ಬರ್ಬೇಕಲ್ಲ, ಅದಕ್ಕೆ ನಾ ನಿಮಗ ಈ ರೀತಿಯಾಗಿ ಅಂದಿನು ಅಂತ ಹೇಳ್ತಿದ್ದೆ. ಅದಕ್ಕೆ ನೀವು ನನ್ನನ್ನ ಈ ಬಲೆಯಿಂದ ಪಾರ್ ಮಾಡಿದ್ದಕ್ಕ ನಿಮಗ ಧನ್ಯವಾದಗಳು ಅಂತ ಏನ್ ಮಾಡ್ತೈತಿ, ನರಿ ಇಲ್ಲಾದ್ರ ಆ ಇಲಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೈತಿ.